ಬಸವಣ್ಣನವರ ವಚನವನ್ನು ಆದರ್ಶಪ್ರಾಯವಾಗಿ ಸ್ವೀಕರಿಸಿ ಅನುಭವ ಬಸವಣ್ಣರೆಂದು ಪ್ರಖ್ಯಾತಿಯಾದವರು ಯಾರು? ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು. ಹೌದು. ಹಾಗಾದರೆ ಈಗ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಜೀವನದ ಬದಲಾವಣೆಯನ್ನು ತಿಳಿಸಲು ಬರುತ್ತಿದ್ದಾರೆ 7ನೇ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಶಿವನ ಅಂಶ ಶಿಶುವಾಗಿ ಬಂದಮ್ಮ. ವೀರಾಪುರದ ಪುಣ್ಯದ ತಾಣದಿ ಹೊನ್ನೀಗೌಡರ ಮನೆಯಲ್ಲಿ ಸಾಧ್ವಿ ಶಿರೋಮಣಿ ದಾಸೋಹದ ಗಣಿ ಗಂಗಮ್ಮನವರ ಗರ್ಭದಲ್ಲಿ ಜನಿಸಿದ ಮಗುವು ಸುಂದರ ಮಗವು ಸೂರ್ಯ ಚಂದ್ರನ ಕಾಂತಿಯಂತೆ ಕಿರಣ ಬಂದಮ್ಮ, ಹೊಂಗಿರಣ ಬಂದಮ್ಮ. ಕೈಲಾಸದಿಂದ ಜ್ಞಾನ ಜ್ಯೋತಿ ಧರೆಗಿಳಿದು ಬಂದಮ್ಮ. ಹರಿಯ ಬೆಳಗಲು ಶಿವನ ಅಂಶ ಶಿಶುವಾಗಿ ಬಂದಮ್ಮ. ಶಿಶು ಬೆಳೆದು ಬಾಲಕನಾಗಿ ತಾಯಿ ಪ್ರೀತಿಯಲ್ಲಿ ಬೆಳೆದನು. ಭಕ್ತಿಯ ಸಾರ ಅಮೃತದ ಸಿಹಿಯ ಸವಿದನು. ಭಕ್ತಿಯ ಒಳಗೆ ಚಿಗುರಿತ್ತು, ವಿನಯಶೀಲತೆ ತುಂಬಿತ್ತು. ಕೂಲಿ ಮಠದಲ್ಲಿ ವಿದ್ಯೆಯನ್ನು ಕಲಿಯುತ್ತ ಬೆಳೆದನು ಬಾಲಕನು. ತುಂಟಾಡಿ ಬೆಳೆದು ನಿಲ್ಲುತ್ತನು. ಅಮ್ಮನ ಸಾತ್ವಿಕ ಭಾವನೆಗಳನ್ನು ತನ್ನಲ್ಲೂ ಮೈಗೂಡಿಸಿಕೊಂಡು ಕಿರಣ ಬಂದಮ್ಮ, ಹೊಂಗಿರಣ ಬಂದಮ್ಮ. ಶಿವಕುಮಾರರ ರೂಪದಿ ಶಿವನ ಅಂಶವು ಬಂದಮ್ಮ. ಶಿವಕುಮಾರರ ರೂಪದಿ ಶಿವನ ಅಂಶವು ಬಂದಮ್ಮ. ಸೆಳೆಯಿತು ಸಿದ್ಧ ಗಂಗಾ ಕ್ಷೇತ್ರ, ಆಯಿತು ಇವನ ಮಗಳು ಪವಿತ್ರ. ಕಿರಣ ಬಂದಮ್ಮ, ಕಿರಣ ಬಂದಮ್ಮ. ಶಿವಕುಮಾರರ ರೂಪದಿ ಶಿವನ ಅಂಶವು ಬಂದಮ್ಮ. ಶಿವಕುಮಾರರ ರೂಪದಿ ಶಿವನ ಅಂಶವು ಬಂದಮ್ಮ.
ನಮಃ ಶಿವಾಯ. ಹೀಗೆ ಉದ್ದಾನ ಸ್ವಾಮೀಜಿಗಳು ಕಾಲವಾದ ಬಳಿಕ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಅಂದಿನ ಕಾಲಕ್ಕೆ ಅವರು ಕಂಡಂತಹ ಅತಿ ದೊಡ್ಡ ಮೊತ್ತವಾಗಿತ್ತು. ಆ ಹಣವೇ ಸಿದ್ಧಗಂಗೆಯ ವಿಸ್ತಾರಕ್ಕೆ ಮೂಲ ಬಂಡವಾಳವಾಯಿತು. ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ದೀಕ್ಷೆ ತೆಗೆದುಕೊಂಡ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹಚ್ಚಿದ ಮಲೆ ಆರದಂತೆ ಪ್ರತಿನಿತ್ಯ 10,000 ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಮತ್ತು ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ನಡೆಸಿಕೊಂಡು ಬರುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ವಸತಿಯನ್ನು ಕಲ್ಪಿಸುತ್ತಾ ಸಿದ್ಧಗಂಗಾ ಮಠದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಲಕ್ಷಾಂತರ ಮಕ್ಕಳಿಗೆ ಬದುಕನ್ನು ರೂಪಿಸಿದ ಮಹಾನ್ ಚೇತನ ಈ ನಮ್ಮ ನಡೆದಾಡುವ ದೇವರು. ಪೂಜ್ಯರ ಜೀವನ ಚರಿತ್ರೆಯನ್ನು ಮನಸ್ಸಿನ ಅಂತರಾಳಕ್ಕೆ ಮುಟ್ಟಿದಂತಹ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.